ಗುರುಭ್ಯೋ ನಮಃ. ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ. ಇವತ್ತು ನಾನು ವೃಷಭ ರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಬರುವಂತಹ ವಿಜಯದಶಮಿ ಮತ್ತು ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಮುಂದಿನ ಈ ಅಕ್ಟೋಬರ್ ಮಾಸ ಭವಿಷ್ಯ ಏನಿದೆ ವೃಷಭ ರಾಶಿಯವ್ರದ್ದು ಒಂದೊಂದಾಗಿ ನೋಡ್ತಾ ಹೋಗೋಣ. ಗ್ರಹಗಳ ಒಂದು ಸಂಚಾರನೂ ಕೂಡ ತುಂಬ ಇರುವಂಥದ್ದು. ಅದೆಲ್ಲ ಹೇಳ್ತಾ ಹೋದರೆ ನಿಮಗೆ ಟೈಮ್ ಆಗ್ತದೆ ಅಲ್ವಾ. ಮೊದಲನೇದಾಗಿ ಸರಕಾರಿ ಉದ್ಯೋಗಿಗಳಿಗೆ ಮೇಲಧಿಕಾರಿಯಿಂದ ಪ್ರಶಂಸೆ ಅಂತಂದರೆ, ನೀವು ಮಾಡುವಂಥ ಕೆಲಸ ಒಂದು ಅವ್ರಿಗೆ ಇಷ್ಟ ಆಗುವಂಥದ್ದು ಮೇಲಧಿಕಾರಿಗಳಿಗೆ ಅಥವಾ ನಿಮ್ಮ ಬಾಸ್ಗಳಿಗೆ, ಹಾಗೂ ನಿಮ್ಮ ಒಂದು ಕಾರ್ಯವೈಖರಿ ಅವ್ರಿಗೆ ಇಷ್ಟ ಆಗ್ಬೋದು. ಹಾಗಂತ ನಾನು ಹೇಳಿದೆ ಅಂದ್ಕೊಂಡು ನೀವು ಮಾಡ್ತಾ ಇರುವಂಥ ಈ ಕಾರ್ಯವೈಖರಿಯ ಒಂದು ಅತ್ಯುತ್ತಮವಾದ ಪರ್ಫಾರ್ಮೆನ್ಸ್ ಏನಿದೆ ಡೌನ್ ಮಾಡೋಕ್ಕೆ ಹೋಗಬೇಡಿ. ಹೇಗಿದ್ದರೂ ನನಗೆ ಪ್ರಶಂಸೆ ಕೊಟ್ಬಿಡ್ತಾರೆ ಅಥವಾ ಅಪ್ರಿಷಿಯೇಟ್ ಮಾಡ್ತಾರೆ ಅಂದ್ಕೊಂಡು. ಇವಾಗ ಏನು ನೀವು ಮಾಡ್ತಾ ಇದ್ದೀರಿ ಅದಕ್ಕಿಂತ ಜಾಸ್ತಿಯಾಗಿ ಇನ್ನೂ ನಿಮ್ಮ ಪರ್ಫಾರ್ಮೆನ್ಸ್ ಇರಲಿ. ಯಾಕಂತಂದರೆ ಇವತ್ತೇ ಅಷ್ಟೊಂದು ನಿಮ್ಗೆ ಪ್ರಶಂಸೆ ಕೊಡ್ತಾರೆ ಅಂತಂದಮೇಲೆ ಮುಂದೊಂದು ದಿನ ನಿಮ್ಮ ಎಫರ್ಟ್ ಜಾಸ್ತಿ ಆದಾಗ ಇನ್ನೂ ಜಾಸ್ತಿಯಾಗಿ ಅವರು ನಿಮಗೆ ಒಂದು ಮೇಲುಗಡೆಗೆ ಕರ್ಕೊಂಡು ಹೋಗುವಂಥದ್ದಾಗಿರಲಿ ಅಥವಾ ಒಂದು ಪ್ರಮೋಷನ್ ಕೊಡುವಂಥದ್ದಾಗಲಿ ಸದ್ಯದಲ್ಲೇ ಸಿಗ್ಬೋದು. ಅದಕ್ಕಾಗಿಯೇ ಮೇಲಧಿಕಾರಿಗಳು ಪ್ರಶಂಸೆ ಮಾಡೋದೇ ಮೊದಲೇ ಕಷ್ಟ. ಅಂಥದ್ರಲ್ಲಿ ಪ್ರಶಂಸೆ ಸಿಕ್ತು ಅಂತಂದರೆ ನಿಮ್ಮಂಥ ಧನ್ಯತಾ ಭಾವ ಇರುವಂಥ ವ್ಯಕ್ತಿ ಯಾರೂ ಇರೋದಿಲ್ಲ. ಹಾಗಾಗಿ ಅವರಿಗೆ ಯಾವಾಗಲೂ ನೀವು ಋಣಿಗಳಾಗಿರಿ. ನಿಮ್ಮ ಕೆಲಸ ಕಾರ್ಯ ಇದೇ ರೀತಿ ಮುಂದುವರಿಸಿ. ವಿದ್ಯಾರ್ಥಿಗಳಿಗೆ ಪ್ರಗತಿ. ಈ ರವಿಗ್ರಹ ಸಂಚಾರದಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಫಲ. ತಾವೇನು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥವ್ರಾಗಿರಲಿ ಅಥವಾ ಇವಾಗ ಶಾಲಾ ಕಾಲೇಜುಗಳಲ್ಲಿ ಏನು ಓದ್ತಾ ಇದ್ದೀರಿ, ತಮಗೆಲ್ರಿಗೂ ಕೂಡ ಅತ್ಯುತ್ತಮವಾದಂಥ ಮಾಸ ಈ ಅಕ್ಟೋಬರ್ ಮಾಸ. ಹಾಗಾಗಿ ನೀವು ಮಾಡ್ತಾ ಇರೋಂಥ ವಿದ್ಯಾಭ್ಯಾಸನ ಪರಿಶ್ರಮಪಟ್ಟು ಕಷ್ಟಪಟ್ಟು ಮಾಡಿ. ಕಷ್ಟಪಟ್ಟು ಅಂತ ನಿದ್ರೆಗೆಟ್ಟು ನಾನು ಓದಿ ಅಂತ ಹೇಳೋದಿಲ್ಲ. ಇವಾಗೆಲ್ಲ ಸ್ಮಾರ್ಟ್ಫೋನ್ ಯುಗ ಆಗಿರೋದ್ರಿಂದ ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿಬಿಟ್ಟು ಸ್ಮಾರ್ಟಾಗಿ ನಿಮ್ಮ ಎಜುಕೇಷನ್ನ ಒಂದು ಲೆವೆಲಿಗೆ ತೊಗೊಂಡು ಹೋಗುವಂಥದ್ದು ಇಟ್ಕೊಳ್ಳಿ. ಹಾರ್ಡ್ ವರ್ಕ್ ಮಾಡ್ತೀನಿ ಗುರುಗಳೇ, ನಾನಿನ್ನು ಏನೂ ಇಂಪ್ರೂವ್ಮೆಂಟೇ ಆಗ್ತಿಲ್ಲ ಅಂದ್ಕೊಂಡು ಆ ಥರ ಅಲ್ಲ. ಇಡೀ ರಾತ್ರಿ ಓದಿದರೆ ಏನೂ ಪ್ರಯೋಜನ ಇಲ್ಲ. ಓದಿದ್ದು 2 ಅವರ್ ಆಗಿರಲಿ 3 ಅವರ್ ಆಗಿರಲಿ, ನೀವು ಮನಸ್ಸು ಕೊಟ್ಟು ಓದಿ. ನಿಮ್ಮ ಏಕಾಗ್ರತೆಯನ್ನು ನಿಮ್ಮ ಪುಸ್ತಕದ ಮೇಲೆ ಇರಲಿ ಅಥವಾ ನಿಮ್ಮ ಕಂಪ್ಯೂಟರ್ ಮೇಲೆ ಇರಲಿ. ಆ 2 ಅವರೇ ನಿಮಗೆ ಅಥವಾ 3 ಅವರೇ ಇಡೀ ರಾತ್ರಿ ಓದಷ್ಟು ಜ್ಞಾನನ ನಿಮಗೆ ಕೊಡುವಂಥದ್ದು. ಮಾಡುವಂಥ ಕೆಲಸ ಕಟ್ಟುನಿಟ್ಟಾಗಿ ಶುದ್ಧವಾಗಿ ಮತ್ತು ಏಕಾಗ್ರತೆಯಿಂದ ನಿಮ್ಮ ಅಭ್ಯಾಸವನ್ನು ಮಾಡಿ ಖಂಡಿತವಾಗಲಿ ಒಳ್ಳೆಯ ಫಲವೇ ಸಿಗ್ತದೆ. ಅದರಲ್ಲೂ ವಿಶೇಷವಾಗಿ ಈ CA ಮಾಡುವಂಥವರು ಮತ್ತು ಈ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಏನು ಓದ್ತಾ ಇದ್ದಾರೆ, ಹಾಗೆ ಸೈನ್ಸ್ ಮ್ಯಾಥಮೆಟಿಕ್ಸ್ ಏನು ಯಾರ್ಯಾರು ತೊಗೊಂಡು ಓದ್ತಾ ಇದ್ದಾರೆ, ಲೈಕ್ MSc ಆಗಿರ್ಬೋದು, BSc ಆಗಿರ್ಬೋದು, ಇಂಥ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂಥ ಫಲವನ್ನು ನಿಮಗೆ ಈ ಅಕ್ಟೋಬರ್ ಮಾಸದಲ್ಲಿ ಕೊಡುವಂಥದ್ದು. ಅದು ಕೂಡ ಈ ರವಿಗ್ರಹದಿಂದನೇ ಬರ್ತದೆ. ಕುಜನು 2ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾನೆ ಅಕ್ಟೋಬರ್ ಮಾಸದಲ್ಲಿ. ಇದರಿಂದ ಏನು ಲಾಭ ಏನಂತಂದರೆ, ಪಿತ್ರಾರ್ಜಿತ ಆಸ್ತಿಯ ಕಲಹಗಳು ಇದ್ದಲ್ಲಿ ದೂರವಾಗುವಂಥದ್ದು. ಹಲವಾರು ಜನರಿಗೆ ಇದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಯಾಕಂತಂದರೆ ಈ ಇತ್ತೀಚಿನ ಯುಗದಲ್ಲಿ ಈ ಜಮೀನುಗಳಿಗೆ ಹೊಡೆದಾಟ ಮಾಡ್ಕೊಳ್ಳೋರೇ ಜಾಸ್ತಿ. ಈ ಸೈಟ್ ನಂದಾಗಿತ್ತು, ಆ ಸೈಟ್ ಮತ್ತೊಬ್ರದ್ದಾಗಿತ್ತು, ಅಥವಾ ನೀವು ತೊಗೊಂಡಿರುವಂಥ ಒಂದು ಸೈಟು 3-4 ಜನರಿಗೆ ಮೊದಲೇ ಸೇಲ್ ಮಾಡಿ ಇಟ್ಟಿರ್ತಾರೆ. ಈ ಮಾಸದಲ್ಲಿ ಈಡೇರುವಂಥದ್ದು. ಏನೋ ಒಂದು ಸ್ವಲ್ಪ ಹೆಚ್ಚೋ ಕಮ್ಮಿನೋ ಸುಧಾರಿಸ್ಕೊಂಡು ಹೋದರೆ ಏನೂ ನಿಮಗೆ ನಷ್ಟ ಅಂತೂ ಆಗೋದಿಲ್ಲ. ಮನುಷ್ಯ ಮೊದಲೆಲ್ಲ 100 ವರ್ಷ ಬದುಕ್ತಿದ್ದಂತೆ, ಇವಾಗ 60-70 ಮೇಲೆ ಬದುಕೋದೇ ಕಷ್ಟ. ಹಾಗಾಗಿ ಇದ್ದಷ್ಟು ದಿನ ನಿಮ್ಮ ಬಂಧುಗಳ ಜೊತೆಗೆ, ನಿಮ್ಮ ಅಣ್ಣ ತಮ್ಮಂದಿರ ಜೊತೆಗೆ, ನಿಮ್ಮ ಸ್ನೇಹಿತರ ಜೊತೆಗೆ ಖುಷಿಯಿಂದ ಬದುಕೋದು ಕಲೀರಿ ಒಂದು. ಆಮೇಲೆ ದುಡ್ಡು ಅಂದ್ಕೊಂಡು ಹಿಂದೆ ಬಿದ್ದರೆ ಯಾವತ್ತೂ ದುಡ್ಡು ನಮ್ಮ ಹಿಂದೆ ಬರೋದಿಲ್ಲ. ದುಡ್ಡು ಬರಲಿಕ್ಕೆ ನಾವೇನು ಮಾಡಬೇಕು ಅದನ್ನು ಮಾಡಿ. ಈ ಆಸ್ತಿಯಿಂದ ಎಲ್ಲವೂ ಸಂತೋಷನೇ ಕೊಡ್ತದೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಇಂಥ ಕಲಹಗಳು ಉಂಟಾಗೇ ಆಗ್ತದೆ. ಅದೇನು ಸರ್ವೇ ಸಾಮಾನ್ಯ, ಎಲ್ಲರಿಗೂ ನಿಮಗೆಲ್ಲ ಗೊತ್ತಿರುವಂಥದ್ದು. ಹಾಗಾಗಿ ಇಂತಹ ಕಲಹಗಳು ಇದ್ದಲ್ಲಿ ಈ ಅಕ್ಟೋಬರ್ ಮಾಸದಲ್ಲಿ ದೂರ ಆಗುವಂಥದ್ದು. ಆಯಿತಾ. ಕಾರ್ಯಸಿದ್ಧಿ. ಅನಾದಿ ಕಾಲದ ಸಮಸ್ಯೆಗಳು ದೂರ. ಈ ಅನಾದಿ ಕಾಲದ ಸಮಸ್ಯೆಗಳು ಅಂತಂದರೆ, ಈ ಅನಾದಿ ಕಾಲದ್ದು ಅಂತಂದರೆ ನಿಮ್ಮ ತಾತನೋ ಮುತ್ತಾತನ ಕಾಲದಲ್ಲಿ ಏನೋ ಒಂದು ನಿಮಗೆ ಗೋಚಾರ ಆಗದಿರುವಂಥದ್ದು ಕೆಲವೊಂದು ಸಮಸ್ಯೆಗಳಿರ್ತದೆ. ಅದು ಯಾವ ಥರ ಇರ್ತದೆ ಅಂತಂದರೆ, ಒಂದು ನೀವು ಮಾಡುವಂಥ ಬಿಸ್ನೆಸ್ಸಲ್ಲಿ ಏಳ್ಗೆನೇ ಆಗೋದಿಲ್ಲ, ಅಥವಾ ನೀವು ಪ್ಲ್ಯಾನ್ ಹಾಕ್ಕೊಂಡಿರೋ ಕೆಲಸ ಸ್ಟಾರ್ಟೇ ಆಗೋದಿಲ್ಲ. ಅದು ಯಾವುದೇ ಆಗಿರಲಿ, ಲೈಕ್ ಒಂದು ನಿಮ್ಮ ಮನೆ ಕಟ್ಟುವಂಥದ್ದಾಗಿರಲಿ, ಅಥವಾ ನಿಮ್ಮದೇ ಒಂದು ಲ್ಯಾಂಡನ್ನು ಡೆವಲಪ್ ಮಾಡಿ ಒಂದು ತೋಟ ಮಾಡಬೇಕು, ಅಥವಾ ಅಲ್ಲಿ ಬಂದು ಏನೋ ಒಂದು
ದೊಡ್ಡದಾಗೇನೋ ಒಂದು ಸಣ್ಣ ಫ್ಯಾಕ್ಟ್ರಿ ಕಟ್ಟಬೇಕು ಅಥವಾ ದೊಡ್ಡದಾಗೇನಾದರೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡುವಂಥದ್ದು. ಅದು ಯಾವುದೂ ಅದನ್ನು ಈಡೇರದೇ ಇರುವಂಥದ್ದು, ಅದು ಅನಾದಿ ಕಾಲದ ಪ್ರಾಬ್ಲಮ್ಗಳಾಗಿರ್ತದೆ. ಒಂದು, ಅದು ನಿಮಗೆ ಕಣ್ಣಿಗೆ ಗೋಚಾರ ಆಗೋದಿಲ್ಲ. ನೀವು ಅದರಲ್ಲಿ ಸಫರ್ ಆಗ್ತಾನೇ ಇರ್ತೀರಿ. ಎಷ್ಟೇ ಸ್ಟ್ರಗಲ್ ಮಾಡಿದರೂ ಕೂಡ ಅದರಿಂದ ಎದ್ದು ಹೊರಗಡೆ ಬರಲಿಕ್ಕೆ ಆಗ್ತಾ ಇರೋದಿಲ್ಲ ನಿಮಗೆ. ಹಾಗಾಗಿ ಏನು ಮಾಡಿದ್ರು ನೀವು ಕೇಳ್ಬೋದು. ನನ್ನ ಹತ್ರ ತುಂಬ ಜನ ಕೇಳಿದ್ದು ಇದೆ, ಗುರುಗಳೇ ಈ ಥರ ಪ್ರಾಬ್ಲಮ್ ನನಗೇನೂ ಗೊತ್ತಾಗ್ತಿಲ್ಲ, ಜಾತಕ ನೋಡಿದ್ರೆ ಚೆನ್ನಾಗಿದೆ ಅಂದ್ಕೊಂಡು. ಈ ಥರ ಇರಬೇಕಾದ್ರೆ ಇಂಥ ಅನಾದಿ ಕಾಲದ್ದು ಕೆಲವೊಂದು ಶಾಪಗಳು ಇರ್ಬೋದು. ಈ ಮುತ್ತಾತರಂದಿರೋದು, ಈ ಕೆಲವರು ಹೊಯ್ಲು ಅಂತ ಹಾಕ್ತಾರೆ. ಕೋಪ ಬಂದಾಗ ಕೆಲವೊಂದು ದೇವ್ರಿಗೆ ಬಿಟ್ಬಿಡ್ತೀನಿ ಅದು ಇದು ಅಂದ್ಕೊಂಡು ಒಂದು ಬಾಯಿ ಮಾತಿಗೆ ಬಂದಿರ್ತದೆ. ಅದೆಲ್ಲ ಈಗ ನಿಮ್ಗೆ ತಟ್ಟುವಂಥದ್ದು ಇರ್ತದೆ. ಆ ಜಮೀನಿನಲ್ಲಿ ಏನೋ ಒಂದು ಉದ್ಧಾರ ಆಗದೆ ಇರುವಂಥದ್ದು ನಡೀತಾ ಇರ್ತದೆ. ಅಂಥ ಸಮಸ್ಯೆಗಳಿದ್ದರೆ ಈ ಅಕ್ಟೋಬರ್ ಮಾಸದಲ್ಲಿ ಈ ಬುಧಗ್ರಹ ಸಂಚಾರದಿಂದ ಈ ಅನಾದಿ ಕಾಲದ ಸಮಸ್ಯೆಗಳು ದೂರ ಆಗ್ತದೆ. ಅಂಥದ್ದೇನಾದರೂ ಪ್ರಾಬ್ಲಮಲ್ಲಿ ತಾವು ಸಿಕ್ಕಾಕೊಂಡಿದ್ದವರಿದ್ದರೆ, ಇಂಥದ್ದು ಪ್ರಾಬ್ಲಮ್ ಫೇಸ್ ಮಾಡಿದವರಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ. ನಟ ನಟಿಯರಿಗೆ ಉತ್ತಮ ಅವಕಾಶದ ದಿನಗಳು. ಇದು ಶುಕ್ರಗ್ರಹ ಮತ್ತು ಬುಧಗ್ರಹದ ಸಂಚಾರದಿಂದ ಆಗುವಂಥದ್ದು. ಮೊದಲೇ ಹೇಳ್ತೇನೆ ನಿಮಗೆ, ನಟ ನಟಿಯರಿಗೆ ಇಷ್ಟೆಲ್ಲ ದಿನ ಏನು ಅವಕಾಶ ವಂಚಿತರಾಗಿದ್ದವರು, ತುಂಬ ಟ್ಯಾಲೆಂಟ್ ಇರ್ತಾರೆ, ತುಂಬ ಒಂದು ಉತ್ತಮವಾದಂಥ ಅವರಿಗೆ ಆ್ಯಕ್ಟಿಂಗ್ ಸ್ಕಿಲ್ ಇರ್ತದೆ, ಎಲ್ಲನೂ ಇರ್ತದೆ. ಬಟ್ ಅವರಿಗೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದಿಲ್ಲ. ಅಥವಾ ಎಲ್ಲೋ ಒಂದು ಸೀರಿಯಲಲ್ಲಿ ಮಾಡಿರ್ತಾರೆ, ಅಥವಾ ಒಂದು ಮೂವಿಲಿ ಮಾಡಿರ್ತಾರೆ, ಒಂದು ಧಾರಾವಾಹಿಲಿ ಆಗಿದ ನಂತರ ಅವ್ರದ್ದು ಅಡ್ರೆಸ್ಸೇ ಇರೋದಿಲ್ಲ. ಅಂದರೆ ಅವಕಾಶನೇ ಸಿಕ್ಕಿರೋದಿಲ್ಲ, ಅವಕಾಶ ವಂಚಿತರಾಗಿರ್ತಾರೆ. ಅಂತಹ ನಟ ನಟಿಯರಿಗೆ ತುಂಬ ಒಳ್ಳೆಯದಾದಂಥ ಮಾಸ ಈ ಅಕ್ಟೋಬರ್ ಮಾಸ. ಹಾಗಾಗಿ ಯಾರೇ ಒಬ್ಬರು ನಿಮ್ಮ ನಿರ್ದೇಶಕರಿರಲಿ, ನಿರ್ಮಾಪಕರಿರಲಿ, ಏನಾದರೂ ನಿಮಗೆ ಇಂಟರ್ವ್ಯೂನೋ ಆಡಿಷನ್ ಏನೋ ಇದ್ದರೆ ನಿಮ್ಗೆ ಕರೆದ್ರೆ ಹೋಗಿ ಕೊಡಿ. ಖಂಡಿತವಾಗ್ಲೂ ನಿಮಗೆ ಅವಕಾಶಗಳು ಸಿಗ್ತದೆ. ಅದ್ರ ಬಗ್ಗೆ ಏನು ನಿಮಗೆ ಹೆಜಿಟೇಷನ್ ಬೇಡ, ಮುಜುಗರ ಬೇಡ. ಹೋಗಿ ಧೈರ್ಯವಾಗಿ ಆಡಿಷನ್ ಕೊಡಿ. ನಿಮಗೆ ಈ ಮಾಸದಲ್ಲಿ ಅವಕಾಶ ಖಂಡಿತ ಸಿಗ್ತದೆ. ಇದರಿಂದ ಧನ ಲಾಭವೂ ಬರ್ತದೆ. ಅವಕಾಶ ಸಿಕ್ಕಿದ ಮೇಲೆ ಧನ ಲಾಭ ಕಾಮನ್. ಅದು ನಾನೇನು ಹೊಸದಾಗಿ ಹೇಳೋದಿಲ್ಲ ನಿಮಗೆ. ಸೆಟ್ ವರ್ಕ್ ಮಾಡ್ತಾರೆ, ಸಿನಿಮಾಗಳಲ್ಲಿ ಸೆಟ್ ವರ್ಕ್ ಮಾಡೋರು, ಈ ಮದುವೆ ಕಾರ್ಯದಲ್ಲಿ ಎಲ್ಲ ಸೆಟ್ ಹಾಕಿಬಿಟ್ಟು ಗ್ರ್ಯಾಂಡಾಗಿ ಒಂದು ಅವ್ರದ್ದೇ ಆಗಿರುವಂಥ ಒಂದು ಕೆಲವೊಂದು ಕೌಶಲ್ಯಗಳನ್ನು ತೋರಿಸುವಂಥ ಆರ್ಟಿಸ್ಟ್ಗಳಿಗೂ ಕೂಡ ಉತ್ತಮವಾದಂತಹ ಫಲ ಈ ಅಕ್ಟೋಬರ್ ಮಾಸದಲ್ಲಿ ಸಿಗ್ತದೆ. ಮತ್ತು ಅದರಿಂದ ಧನಲಾಭ ಕೂಡ ಆಗುವಂಥದ್ದು. ಯಾವುದೋ ಒಂದು ಕಂಪ್ನಿ ಕೆಲಸದ ಮೇಲೆ ನೀವು ಬೇರೆ ಊರಿಗೆ ಹೋದರೂ ಕೂಡ ಅಲ್ಲಿ ಕೆಲವೊಂದಿಷ್ಟು ಸಮಯ ಅಂತ ನಿಮ್ಗೆ ವಿಶ್ರಾಂತಿಗೆ ಅಂತ ಸಮಯ ಇರ್ತದೆ, ಕೆಲವೊಂದಿಷ್ಟು ರಜಾ ದಿನಗಳು ಸಿಗ್ಬೋದು. ಅಂಥ ಟೈಮಲ್ಲಿ ನಿಮಗೆ ಅವಕಾಶ ಸಿಕ್ಕಿದ್ರೆ ಮಠಗಳಿಗೆ ಭೇಟಿ ಕೊಡಿ, ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ ದಯವಿಟ್ಟು. ತುಂಬ ಒಳ್ಳೆಯದಿದೆ ಈ ಮಾಸ ನಿಮಗೆ. ತೀರ್ಥಕ್ಷೇತ್ರಗಳಿಗೆ ಭೇಟಿಯಾಗಿ, ಅದಕ್ಕೆ ನೀವು ಏನೊಂದು ಟೈಮ್ ಸಿಗ್ತದೋ ಆ ಟೈಮಿಗೆ ಹೋಗಿಬಿಟ್ಟು ಭೇಟಿ ಕೊಡಿ. ಆ ಫಲ ನಿಮಗೆ ಆ ಭಗವಂತ ಕರುಣೆ ಮಾಡ್ತಾನೆ. ಮದುವೆ ವಿಚಾರ ಬಂದರೆ, ಈ ಮದುವೆ ಆಗದೇ ಇದ್ದವರು, ಅವಿವಾಹಿತರು ಮತ್ತು ಕೆಲವೊಬ್ಬರಿಷ್ಟು ವಿಚ್ಛೇದನ ಆಗಿ ಮತ್ತು ಮರುಮದುವೆಗೆ ಸಿದ್ಧತೆಯಲ್ಲಿದ್ದವರಿಗೆ ಈ ಮಾಸದ ಕೊನೆಯಲ್ಲಿ ವಿವಾಹ ಯೋಗ ಇದೆ. ಖಂಡಿತವಾಗಲೂ ಈ ಅಕ್ಟೋಬರ್ ಮಾಸದ ಲಾಸ್ಟ್ ವೀಕಲ್ಲಿ ಟ್ರೈ ಮಾಡಿ. ಈಗ ಆಲ್ರೆಡಿ ಮಾತಾಡ್ಕೊಂಡಿದ್ದವರಿದ್ದರೆ ಅದರ ಸಮಸ್ಯೆ ಏನಿಲ್ಲ. ಈಗ ಹೊಸದಾಗಿ ನೋಡುವಂಥವ್ರಿದ್ದರೆ ನಿಮಗೆ ಈ ಮಾಸದ ಕೊನೆಯಲ್ಲಿ ವಿವಾಹ ಯೋಗ ಬರಬಹುದು. ಬರುತ್ತೆ, ಖಂಡಿತ ಬರುತ್ತೆ, ಅದರಲ್ಲೇನು ಮಾತಿಲ್ಲ. ಬಟ್ ನೀವು ಪ್ರಯತ್ನ ಮಾಡಿ. ಏನೇ ಪ್ರಯತ್ನ ಮಾಡಿದರೂ ಕೂಡ ಸ್ವಲ್ಪ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡೋದು ತುಂಬ ಒಳ್ಳೆಯದು. ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಈ ಗಂಡ ಹೆಂಡ್ತಿರಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ ಯಾವಾಗ ಈ ಅಕ್ಟೋಬರ್ ಮಾಸದಲ್ಲಿ. ಈ ಕಿರಿಕಿರಿಯನ್ನು ಉಂಟು ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶ ಕೊಡಬೇಡಿ. ಒಂದು ಗಂಡ ಆದರೆ ಹೆಂಡ್ತಿ ಜೊತೆ ಕಿರಿಕಿರಿ ಮಾಡೋಕ್ಕೆ ಹೋಗಬೇಡಿ, ಹೆಂಡ್ತಿ ಆದವರಿದ್ದರೆ ಗಂಡನ ಜೊತೆ ಕಿರಿಕಿರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂತಂದರೆ ಒಂದು ಸಣ್ಣ ಕಿರಿಕಿರಿನೇ ಮುಂದೆ ಅದೊಂದು ದೊಡ್ಡದಾಗಿ ಪರಿಣಾಮ ಕೊಡ್ತದೆ. ಅದಕ್ಕೇ ಕೋಪ ಬಂತ ಹೆಂಡ್ತಿ ಆದವರು ಸ್ವಲ್ಪ ಸಮಾಧಾನ ಮಾಡುವಂಥದ್ದು. ಹೆಂಡ್ತಿಗೆ ಸ್ವಲ್ಪ ಕೋಪ ಜಾಸ್ತಿನ, ಗಂಡ ಆದಂಥವನು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹೋದರೆ ಆ ಸಾಮರಸ್ಯ ತುಂಬ ಚೆನ್ನಾಗಿರ್ತದೆ. ಅಂಥ ಕಿರಿಕಿರಿ ಬರ್ಬೋದು, ಬಂದರೆ ಅದು ನಿಮ್ಮ ಕೈಯಲ್ಲೇ ಇರುತ್ತೆ, ನೀವೇ ಬಗೆಹರಿಸ್ಕೋಬೇಕಾಗ್ತದೆ, ಆಯಿತಾ. ಶನಿಯ ಪ್ರಭಾವ ಅಂತಂದರೆ ಶನಿಯಿಂದ ಈ ಮಾಸದಲ್ಲಿ ನಿಮಗೇನು ತೊಂದರೆ ಇಲ್ಲ, ಅದರ ಬಗ್ಗೆ ಏನು ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಎಲ್ಲೋ ಒಂದು ಕಡೆಗೆ ಶನಿಯಿಂದ ಇದು ಒಂದು ನಿಮಗೆ ಸಂಭವ ಆಗ್ಬೋದೇನೋ ಅನಿಸ್ತದಪ್ಪ. ನಾನು ನಮ್ಮ ಪಂಚಾಂಗ ತೆಗೆದು ನೋಡಿದಾಗ ನನಗೆ ಇದೇ ರೀತಿ ಕಂಡಿದ್ದು. ಕೆಲವೊಂದಿಷ್ಟು ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮ ಪಾಸ್ಟಲ್ಲಿ ಮಾಡಿರುವಂಥ ತಪ್ಪುಗಳಿರ್ತಾವಲ್ಲ, ಅದು ಗೊತ್ತಿಲ್ಲದೆ ಆಗಿರುವಂಥದ್ದೇ ತಪ್ಪುಗಳಾಗಿರ್ತದೆ. ಅದು ನಿಮಗೆ ಮತ್ತೆ ಮರು ಜ್ಞಾಪಕವಾಗುವಂಥದ್ದು, ಮತ್ತೆ ಅದನ್ನು ನೆನಪಾಗುವಂಥದ್ದು. ಆ ನೆನಪಾಗಿ ನಿಮಗೆ ಒಂದು ಸ್ವಲ್ಪ ಮೈಂಡಿಗೆ ಕಿರಿಕಿರಿ ಆಗುವಂಥದ್ದು, ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲ ಹೇಳುವಂಥ ಪಶ್ಚಾತ್ತಾಪ ಪಡುವಂಥದ್ದು ಈ ಮಾಸದಲ್ಲಿ ಯಾಕೋ ಇರ್ತದೆ. ಅಂಥದ್ದು ಇದ್ದರೆ ಅದನ್ನು ಇಗ್ನೋರ್ ಮಾಡಿ. ಆಗಿದ್ದಾಗೋಯ್ತದು, ಹೋಗಿದ್ದ ನೀರಿಗೆ
ಮತ್ತೆ ನಾನು ಅಲ್ಲೋಗ್ಬಿಟ್ಟು ತಡೆ ಹಿಡ್ಕೊಂಡು ನಿಂತ್ಕೊಳ್ತೀನಿ ಅಂದರೆ ಆಗೋದಿಲ್ಲ. ಅದು ಹರಿದೋಗಿರೋ ನೀರು ಹರಿದು ಹೋಯಿತು, ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೋಬೇಡಿ. ಶನಿಯಿಂದ ನಿಮಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕೂಡ ಈ ಮೈನ್ಸ್ ಕೆಲಸ ಮಾಡೋರು, ಗಣಿಗಾರಿಕೆ ಮಾಡುವಂಥವರು, ಮರಳು ಜಲ್ಲಿಕಲ್ಲಿನ ವ್ಯಾಪಾರಿಗಳು, ಮತ್ತು ಈ ಬಿಲ್ಡರ್ಸ್ಗಳು, ರಿಯಲ್ ಎಸ್ಟೇಟು, ಹಾಗೆ ಈ ಸಿಮೆಂಟ್ ಕೆಲಸ ಮಾಡೋರು, ಗಾರೆ ಕೆಲಸ ಮಾಡೋರಿಗೆಲ್ಲ ಅತ್ಯುತ್ತಮವಾದಂತಹ ಫಲನೇ ಈ ಶನಿದೇವ ಕೊಡುವಂಥದ್ದು. ನಿಮಗೆ ನೀವು ಏನೇ ಕೆಲಸ ಮಾಡಿದರೂ ಕೂಡ ನಿಮ್ಮದು ಏನು ಪೇಮೆಂಟ್ ಇದೆ ಅದೆಲ್ಲ ನೀಟಾಗಿ ಮಾತುಕತೆ ಮಾಡಿಕೊಂಡು ಮಾಡಿ. ಯಾಕಂತಂದರೆ ಮೈನ್ಸ್ ಆಗಿರಲಿ, ಗಣಿಗಾರಿಕೆ ಆಗಿರಲಿ, ಅದೆಲ್ಲ ಒಂದು ದೊಡ್ಡ ಪ್ರಮಾಣದ ಅಮೌಂಟ್ ಆಗಿರ್ತದೆ. ಅದಕ್ಕೇ ಅದನ್ನೆಲ್ಲ ನೀವು ಒಂದು ರೇಟ್ ಅಂತ ಫಿಕ್ಸ್ ಮಾಡಿ ಮನದಟ್ಟು ಮಾಡಿ, ನಿಮಗೆ ಯಾರ್ಯಾರು ಪಾರ್ಟಿ ಈ ಪಾರ್ಟಿ ಓಕೆ, ಅವ್ರ ಜೊತೆ ನಾನು ಡೀಲ್ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು ಅಂತ ಇದ್ದರೆ ನೀವು ಖಂಡಿತವಾಗ್ಲೂ ಮಾಡಿ. ಈ ಮಾಸ ಚೆನ್ನಾಗಿರ್ತದೆ. ಮಕ್ಕಳ ಭಾಗ್ಯ. ತುಂಬ ಜನರು ಗುರುಗಳೇ ನನಗೆ 4 ವರ್ಷ ಆಯಿತು ಮದುವೆಯಾಗಿ, 10 ವರ್ಷ ಆಯಿತು ಮದುವೆಯಾಗಿ, ಇನ್ನೂ ಮಕ್ಕಳಾಗಲಿಲ್ಲ ಅಂತ ತುಂಬ ಜನರು ಈ ವೃಷಭ ರಾಶಿಯವರು ಕೇಳಿದ್ದು ನನಗೆ ಇನ್ನೂ ಜ್ಞಾಪಕ ಇದೆ. ಕೆಲವೊಬ್ಬರು ಕಾಮೆಂಟು ಕೂಡ ಮಾಡಿದ್ದಾರೆ. ಹಾಗಾಗಿ ಮಕ್ಕಳಾಗದೇ ಇದ್ದವರಿಗೆ ಮಕ್ಕಳಾಗುವಂಥ ಭಾಗ್ಯ. ಈ ಕೇತುಗ್ರಹ ಸಂಚಾರದಿಂದ ಏನಾಗ್ತದೆ, ಬಹುದಿನಗಳಿಂದ ನಿಮಗೆ ಯಾವುದೋ ಒಂದು ಚಿಂತೆ ಕಾಡ್ತಾ ಇರ್ತದೆ. ಅಯ್ಯೋ ದೇವ್ರೆ ಹಾಗಾಗಿತ್ತಲ್ಲ, ನಾನು ಹಿಂಗೆ ಮಾಡಿಬಿಟ್ನಲ್ಲ, ಗೊತ್ತೇ ಆಗಿರಲಿಲ್ಲ, ಏನೋ ಒಂಥರ ಪಶ್ಚಾತ್ತಾಪವೇ ಪ್ರಾಯಶ್ಚಿತ್ತ ಅಂದ್ಕೊಂಡು ಹೇಳ್ತೀವಲ್ಲ, ಗೊತ್ತೋ ಗೊತ್ತಿಲ್ಲದೆ ನಾವು ಮಾಡಿರುವಂಥ ತಪ್ಪು ಅದಾದಮೇಲೆ ನೆನಪಾಗಿ ಅದರ ಹಿಂದೆಯೇ ನಾವು ಚಿಂತೆ ಮಾಡ್ತಿರುವಂಥದ್ದು, ಪಶ್ಚಾತ್ತಾಪ ಪಡುವಂಥದ್ದು ಅಂಥ ಚಿಂತೆಗಳೆಲ್ಲ ಈ ಮಾಸದಲ್ಲಿ ದೂರ ಆಗ್ತದೆ. ಅನಿರೀಕ್ಷಿತ ವ್ಯಕ್ತಿಯ ಆಗಮನ. ಯಾರೋ ಒಬ್ಬರು ನಿಮಗೆ ಭೇಟಿ ಮಾಡುವಂಥದ್ದು, ಅಥವಾ ಯಾರೋ ಒಬ್ಬರು ನಿಮಗೆ ದೂರದ ಸಂಬಂಧಿನೋ ದೂರದ ಪರಿಚಯನೇ ಇರೋದಿಲ್ಲ ನಿಮಗೆ, ಅಂಥವ್ರ ಒಂದು ವ್ಯಕ್ತಿ ನಿಮಗೆ ಭೇಟಿ ಮಾಡುವಂಥದ್ದು. ಈ ಭೇಟಿಯಿಂದ ಒಂದು ನಿಮಗೆ ಖುಷಿ ಸಿಗುವಂಥದ್ದು, ಅಥವಾ ನೀವು ಮಾಡುತ್ತಿರುವಂಥ ಒಂದು ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಿರುವಂಥದ್ದು. ಆ ವ್ಯಕ್ತಿ ಸ್ವಲ್ಪ ಇನ್ಫ್ಲುಯೆನ್ಸ್ಡ್ ಪರ್ಸನ್ನು ನಿಮ್ಗೆ ಆಗಿರ್ಬೋದು ನಿಮ್ಮ ಲೈಫಿಗೆ. ಯಾರೇ ಒಬ್ಬರು ಅಂಥ ವ್ಯಕ್ತಿಯ ಆಗಮನ ನಿಮಗಿರ್ತದೆ, ನಿಮ್ಮ ಮನೆಗೋ ಅಥವಾ ನೀವು ಹೋದಂಥ ಸ್ಥಳಗಳಲ್ಲೋ ನಿಮಗೆ ಭೇಟಿ ಮಾಡ್ತಾರೆ. ಬಟ್ ಎಂಥದ್ದೇ ಒಳ್ಳೆಯ ವ್ಯಕ್ತಿ ಆದರೂ ಕೂಡ ಒಂದು ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರ ಫ್ರೆಂಡ್ಶಿಪ್ ಮಾಡೋದು ಒಳ್ಳೆಯದು ಸ್ನೇಹಿತರೆ. ಯಾಕಂತಂದರೆ ಇದು 2024 ಕಲಿಗಾಲ. ಇದೆಲ್ಲ ಯಾರೇ ಎಷ್ಟೇ ಒಳ್ಳೆಯವರು ಅಂತಂದ್ರೂ ಕೊನೆಗೆ ಹೋಗ್ತಾ ನಮ್ಮ ತಲೆ ಮೇಲೆ ಏನಾರು ಒಂದು ಇಟ್ಬಿಟ್ಟು ಹೋಗ್ತಾರೆ. ಅದಕ್ಕೆ ಎಂಥ ಒಳ್ಳೆಯ ವ್ಯಕ್ತಿ ಆದರೂ ಕೂಡ ಅವನಲ್ಲಿ ಏನೋ ಆಗುವಂಥ ಅನುಕೂಲ ಇದೆಯೋ ಅದನ್ನು ನೀವು ಪಡ್ಕೊಳ್ಳಿ. ಹಾಗಂತ ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟೇ ಒಳ್ಳೆಯವರಾದರೂ ಕೂಡ ಒಂದು ಸ್ವಲ್ಪ ನೋಡಿ ಅವ್ರಿಗೆ ಅನಲೈಸ್ ಮಾಡಿಬಿಟ್ಟು ಅವ್ರ ಫ್ರೆಂಡ್ಶಿಪ್ಪನ್ನು ಮಾಡೋದು ಒಳ್ಳೆಯದು. ಇಲ್ಲಿ 9ನೇ ತಾರೀಕಿನಿಂದ ಸ್ವಲ್ಪ ಗುರು ಗ್ರಹ ಸ್ವಲ್ಪ ವಕ್ರಿಯಾಗಿರ್ತದೆ. ಹಾಗಂತ ವಕ್ರಿಯಾಗಿರೋದ್ರಿಂದ ಏನು ಕೆಟ್ಟದಂತೂ ಏನೂ ಆಗೋದಿಲ್ಲ. ಗುರುಗ್ರಹ 100ಕ್ಕೆ 100% ಏನು ನಿಮಗೆ ಫಲ ಕೊಡ್ತಿದ್ರೋ ಅದು 50% ನಿಮಗೆ ಫಲ ಬರುವಂಥದ್ದು, ಆಯಿತಾ. ಹಾಗಂತ ನೀವು ಮಾಡುವಂಥ ಕೆಲಸ ಏನೇ ಇರಲಿ ಅದರಲ್ಲಿ ಚಿಂತನೆ ಇರಲಿ. ನೀವು ಏನು ಕೆಲಸ ಮಾಡ್ತೀರಲ್ಲ ಅದರಲ್ಲಿ ಚಿಂತನೆ ಇರಲಿ, ಚಿಂತೆ ಬೇಡ. ಚಿಂತೆ ಮಾಡೋದ್ರಿಂದ ನಷ್ಟನೇ ಆಗ್ತದೆ ಬಿಟ್ಟರೆ ನಿಮಗೆ ಲಾಭ ಅಂತೂ ಆಗೋದಿಲ್ಲ. ಚಿಂತನೆ ಮಾಡೋದ್ರಿಂದ ನಿಮಗೆ ನಷ್ಟ ಆಗೋದಿಲ್ಲ, ಲಾಭನೇ ಆಗ್ತದೆ. ಹಾಗಾಗಿ ನೀವು ಮಾಡುವಂಥ ಕೆಲಸದಲ್ಲಿ ಚಿಂತನೆ ಇರಲಿ ಸ್ವಾಮಿ, ಚಿಂತೆ ಬೇಡ, ಆಯಿತಾ. ಈ ಚಿಂತೆ ಬಿಟ್ಟು ನೀವು ಕೆಲಸ ಮಾಡಿ, ಎಲ್ಲ ಸಕ್ಸಸ್ಸು ನಿಮಗೆ ತಂದುಕೊಡ್ತದೆ. ಅದೇ ರೀತಿಯಾಗಿ ಶುಕ್ರ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಾರೆ. ಹಾಗಾಗಿ ಈ ಮಾಸದಲ್ಲಿ ನಿಮಗೆ ಧೈರ್ಯ ಇರ್ತದೆ. ಏನೇ ಮಾಡೋದಿದ್ರೂ ಕೂಡ, ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೂ ಕೂಡ ನಿಮಗೊಂದು ಮನಸ್ಸಿನಲ್ಲಿ ಒಂದು ಧೈರ್ಯ ಬರುವಂಥದ್ದು. ನಾನು ಈ ಕೆಲಸ ಮಾಡ್ತೇನೆ, ಐ ಕ್ಯಾನ್ ಡೂ ದ್ಯಾಟ್ ಅಂದ್ಕೊಂಡು ಈ ಥರ ಇರ್ತದೆ. ಹಾಗಂತ ಹುಚ್ಚು ಸಾಹಸಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ. ಕೆಲವೊಬ್ರು ಈ ಹುಂಬು ಧೈರ್ಯ ಅಂದ್ಕೊಂಡು ಹೇಳ್ತಾರೆ ನಮ್ಮ ಕಡೆಗೆಲ್ಲ. ಈ ಹುಂಬು ಧೈರ್ಯ ಆಗ್ತದೆ ಬಿಡು, ಆಗಿಬಿಡ್ತದೆ ಬಿಡು ಅಂದ್ಕೊಂಡ್ಬಿಟ್ಟು ಬೆಂಕಿಲಿ ಕೈ ಹಾಕ್ಕೊಂಡ್ರೆ ಸುಡೋದು ನಮ್ಮ ಕೈ ಬಿಟ್ಟರೆ ಬೇರೆಯವ್ರ ಕೈ ಸುಡೋದಿಲ್ಲ. ಅಂಥ ಹುಚ್ಚು ಸಾಹಸಕ್ಕೆ ಹೋಗಬೇಡಿ. ಸಾಹಸ ಇರಲಿ. ನಿಮ್ಮ ಕೆಲಸ ಕಾರ್ಯದಲ್ಲಿ ಯಶಸ್ವಿ ಸಿಗುವಂಥ ಕೆಲಸಕ್ಕೇ ನೀವು ಸಾಹಸಭರಿತವಾಗಿ ಮಾಡಿ, ಅದಕ್ಕೆ ತಕ್ಕಂಥ ಫಲ ಈ ಅಕ್ಟೋಬರ್ ಮಾಸದಲ್ಲಿ ಸಿಗ್ತದೆ. ಹಾಗಂತ ಅದು ಏನೋ ಗುರುಗಳು ಹೇಳಿದರು ಧೈರ್ಯ ಹೆಚ್ಚಂತೆ ಅಂದ್ಕೊಂಡ್ಬಿಟ್ಟು ಈ ಟೈರಾಯ್ಡಿಗೆ ಹೋಗ್ಬಿಟ್ಟು ಕೈ ಇಡುವಂಥದ್ದಲ್ಲ. ಆ ಧೈರ್ಯ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಎಬಿಲಿಟಿಗೆ ತಕ್ಕಂಗೆ, ಒಂದು ಪರಿಶ್ರಮಕ್ಕೆ ತಕ್ಕಂಗೆ ನೀವು ಮಾಡೋ ಕೆಲಸದಲ್ಲಿ ಧೈರ್ಯ ತುಂಬಿ, ಧೈರ್ಯ ಹಾಕಿ, ಎಫರ್ಟ್ ಹಾಕಿ ಕೆಲಸ ಮಾಡಿ, ಎಲ್ಲ ಒಳ್ಳೆಯದಾಗ್ತದೆ. ಅದೇ ರೀತಿಯಾಗಿ ಕೊನೆಯದಾಗಿ ಗೃಹಿಣಿಯರಿಗೂ ಕೂಡ ಶುಭ ಫಲ. ಕೆಲ ಗೃಹಿಣಿಯರು ಮನೆಯಿಂದನೇ ಕೆಲಸ ಮಾಡುವಂಥದ್ದು, ಕೆಲವು ಹೋಮ್ ಪ್ರಾಡಕ್ಟ್ಗಳು ಸೇಲ್ ಮಾಡುವಂಥವ್ರು, ಅಥವಾ ಕೆಲವೊಬ್ಬರು ಮನೆಯಲ್ಲೇ ಟೇಲರಿಂಗ್ ಕೆಲಸ ಮಾಡುವವರು, ಅದೇ ಹಾಗೆ ಕೆಲವೊಬ್ಬರಿಷ್ಟು ಪ್ಲೇ ಹೋಮ್ಗಳು ಇಟ್ಕೊಂಡಿರುವಂಥವ್ರು, ಅವರಿಗೆಲ್ಲ ತುಂಬ ಒಳ್ಳೆಯದಾದಂಥ ಧನ ಲಾಭ ಈ ಮಾಸದಲ್ಲಿ ಸಿಗ್ತದೆ. ಖಂಡಿತವಾಗ್ಲೂ ಗೃಹಿಣಿಯರು ಹೆದರಬೇಕಾಗಿಲ್ಲ. ನಿಮ್ಮದು ಎಲ್ಲ ಕೆಲಸ ಕಾರ್ಯಗಳಾಗಿರಲಿ, ನೀವು ಮಾಡ್ತಿರುವಂತಹ ಒಂದು ಬಿಸ್ನೆಸ್ ಆಗಿರಲಿ, ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ಅಂಥದ್ದೇನಾದರೂ ನೀವು ಪೂಜೆ ಗೀಜೆ ಮಾಡಬೇಕು ಅಂದ್ಕೊಂಡಿದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡಿ, ಅಲ್ಲೊಂದು ಪೂಜೆ ಮಾಡಿಸಿ, ಅಷ್ಟೇ ಬಿಟ್ಟರೆ ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿದೆ. ಈ ಅಕ್ಟೋಬರ್ ಮಾಸದಲ್ಲಿ ನಿಮ್ಮ ಅಕ್ಟೋಬರ್ ಮಾಸದ ಪಯಣ ಈ ವಿಜಯದಶಮಿಯ ಈ ಪೂಜೆ ಪುನಸ್ಕಾರಗಳ ಜೊತೆಗೆ ನಿಮ್ಮ
ಒಂದು ಬದುಕು ಕೂಡ ವಿಜಯವಾಗಿ ಸಾಗಲಿ, ವಿಜಯದತ್ತ ಸಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ವಂದನೆಗಳು.